ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯಾಧಾರಿತ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಬಿರುದಾಂಕಿತರ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಕನ್ನಡದ ಬಿರುದಾಂಕಿತರು, ಕನ್ನಡದ ಕವಿಗಳ, ಸಾಹಿತಿಗಳ ಬಿರುದುಗಳ ಕುರಿತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಕನ್ನಡದ ಬಿರುದಾಂಕಿತರ ಕುರಿತು ತಿಳಿದುಕೊಳ್ಳೋಣ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಒಂದನೆಯದು ದಾನ ಚಿಂತಾಮಣಿ ಎಂಬ ಬಿರುದನ್ನು ಹೊಂದಿರುವವರು ಅತ್ತಿಮಬ್ಬೆ. ಎರಡನೇದು ಕನ್ನಡ ಕುಲ ಪುರೋಹಿತ ಎಂಬ ಬಿರುದನ್ನು ಹೊಂದಿರುವವರು ಆಲೂರು ವೆಂಕಟರಾಯರು. ಮೂರನೇದು ಕನ್ನಡದ ಕಣ್ವ ಎಂಬ ಬಿರುದನ್ನು ಹೊಂದಿರುವವರು BM ಶ್ರೀಕಂಠಯ್ಯ ಅವರು. ನಾಲ್ಕನೇದು ನಿತ್ಯೋತ್ಸವ ಕವಿ ಎಂಬ ಬಿರುದನ್ನು ಹೊಂದಿರುವವರು KS ನಿಸಾರ್ ಅಹಮದ್. ಇನ್ನು ಐದನೇದು ಕನ್ನಡದ ಶೇಕ್ಸ್ಪಿಯರ್ ಎಂಬ ಬಿರುದನ್ನು ಹೊಂದಿರುವವರು ಕಂದಗಲ್ ಹನುಮಂತರಾಯ್. ಆರನೇದು ಕನ್ನಡದ ಕೋಗಿಲೆ ಎಂಬ ಬಿರುದನ್ನು ಹೊಂದಿರುವವರು P ಕಳಿಂಗರಾವ್. ಏಳನೆಯದು ಷಟ್ಪದಿಯ ಬ್ರಹ್ಮ ಎಂಬ ಬಿರುದನ್ನು ಹೊಂದಿರುವವರು ರಾಘವಾಂಕ. ಎಂಟನೆಯದು ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು ಪುರಂದರದಾಸರು. ಒಂಬತ್ತನೆಯದು ಕನ್ನಡದ ವರ್ಡ್ಸ್ವರ್ತ್ ಎಂಬ ಬಿರುದನ್ನು ಹೊಂದಿರುವವರು ಕುವೆಂಪು. ಹತ್ತನೇದು ಕಾದಂಬರಿ ಸಾರ್ವಭೌಮ ಎಂಬ ಬಿರುದನ್ನು ಹೊಂದಿರುವವರು ಆನಾ ಕೃಷ್ಣರಾಯರು. ಇನ್ನು 11ನೇದು ಕರ್ನಾಟಕದ ಗಾಂಧಿ ಎಂಬ ಬಿರುದನ್ನು ಹೊಂದಿರುವವರು ಹರ್ಡೇಕರ್ ಮಂಜಪ್ಪ. 12ನೇದು ಕರ್ನಾಟಕ ಪ್ರಹಸನ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು TP ಕೈಲಾಸಂ. 13ನೇದು ನಾಟಕ ರತ್ನ ಎಂಬ ಬಿರುದನ್ನು ಹೊಂದಿರುವವರು ಗುಬ್ಬಿ ವೀರಣ್ಣ. 14ನೇದು ಕರ್ನಾಟಕದ ಕೇಸರಿ ಎಂಬ ಬಿರುದನ್ನು ಹೊಂದಿರುವವರು ಗಂಗಾಧರರಾವ್ ದೇಶಪಾಂಡೆ ಅವರು. 15ನೇದು ಚುಟುಕು ಬ್ರಹ್ಮ ಎಂಬ ಬಿರುದನ್ನು ಹೊಂದಿರುವವರು ದಿನಕರ ದೇಸಾಯಿ. ಅದೇ ರೀತಿ 16ನೇದು ಅಭಿನವ ಪಂಪ ಎಂಬ ಬಿರುದನ್ನು ಹೊಂದಿರುವವರು ನಾಗಚಂದ್ರ. 17ನೇದು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂಬ ಬಿರುದನ್ನು ಹೊಂದಿರುವವರು ಬಸವಣ್ಣ. 18ನೇದು ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಹೊಂದಿರುವವರು ಬಸವಪ್ಪ ಶಾಸ್ತ್ರಿ. 19ನೇದು ಕನ್ನಡದ ಆಸ್ತಿ ಎಂಬ ಬಿರುದನ್ನು ಹೊಂದಿರುವವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. 20ನೇದು ಕಾದಂಬರಿ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು ಗಳಗನಾಥ. ಇನ್ನು 21ನೇದು ತ್ರಿಪದಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರುವವರು ಸರ್ವಜ್ಞ. 22ನೇದು ಸಾವಿರ ಹಾಡುಗಳ ಸರದಾರ ಎಂಬ ಬಿರುದನ್ನು ಹೊಂದಿರುವವರು ಬಾಳಪ್ಪ ಹುಕ್ಕೇರಿ. 23ನೇದು ಕನ್ನಡದ ನಾಡೋಜ ಎಂಬ ಬಿರುದನ್ನು ಹೊಂದಿರುವವರು ಮುಳಿಯ ತಿಮ್ಮಪ್ಪಯ್ಯ. 24ನೇದು ಸಣ್ಣ ಕಥೆಗಳ ಜನಕ ಎಂಬ ಬಿರುದನ್ನು ಹೊಂದಿರುವವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 25ನೇದು ಕರ್ನಾಟಕದ ಕಬೀರ ಎಂಬ ಬಿರುದನ್ನು ಹೊಂದಿರುವವರು ಶಿಶುನಾಳ ಶರೀಫರು. ಇದಿಷ್ಟು ಪ್ರಮುಖ ಕನ್ನಡ ಸಾಹಿತಿಗಳ, ಕನ್ನಡದ ಬಿರುದಾಂಕಿತರ ಕುರಿತು ನಾವು ತಿಳಿದುಕೊಂಡ್ವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್